ಪಂಚನಾಮ ಇತ್ತು. ನಮ್ಮ ಮನೆಯವ್ರ ಮೇಲೆ FIR ಆಗಿತ್ತು, ಪಂಚನಾಮ ಇತ್ತು. ಪಂಚನಾಮಗೋಸ್ಕರ ನಾವು ಹೋಗಿದ್ವಿ ಮನೆಗೆ. ಅವರು ಬಂದಿದ್ದರು, ಪೊಲೀಸವರು ಬಂದಿದ್ದರು, ಪಂಚನಾಮ ಎಲ್ಲ ತೊಗೊಂಡಾದಮೇಲೆ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ನನ್ನ ಗಂಡನ ಮನೆ ಇದೆ. ಸಣ್ಣ ಮಕ್ಕಳಿದ್ದಾವೆ 2, ಒಂದು 2ನೇ ಕ್ಲಾಸ್ ಇದೆ, ಒಂದು 1ನೇ ಕ್ಲಾಸ್ ಇದೆ. ಅವು ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಿ ಹೋಗಲ್ಲ, ನನ್ನ ಮಕ್ಕಳನ್ನ ಕರ್ಕೊಂಡು ನನ್ನ ಗಂಡನ ಮನೆ ಇದೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ. ಇಲ್ಲ ನೀನು ಇಲ್ಲೇ ಇರೋದಿಲ್ಲ, ನಮ್ಮ ಮಾವ ಆಯಿತು, ನಮ್ಮ ಅತ್ತೆ ಆಯಿತು, ಸ್ವಲ್ಪ ಎಲ್ಲ ಕಿರಿಕ್ ಮಾಡಿದ್ರು ನನ್ನ ಜೊತೆ. ನಮ್ಮ ದೊಡ್ಡ ನಾದಿನಿನೂ ಬಂದಿದ್ದರು. ನನಗೊಂದು ಸ್ವಲ್ಪ ಭಯ ಆಗೋಯ್ತಲ್ಲ, ನಾನು ಮೇಡಮ್ಗೆ ಕಾಲ್ ಮಾಡಿದೆ. ಅವರು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರಲ್ಲ ಕಟ್ಟಿಮನಿ, ಅವ್ರಿಗೆ ಕಾಲ್ ಮಾಡಿದಾಗ ಅವರು ಬಂದರು. ಆಮೇಲೆ ಅವರು ಸ್ವಲ್ಪ ಮಾತಾಡಿದ್ರು, ಈ ಥರ ಇದೆಮ್ಮ, ಹಂಗೆ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬಾ ಕಿರಿಕಿರಿದಾಗ 112ಗೂ ಕಾಲ್ ಮಾಡಿದ್ವಿ. 112 ಸರು ಬಂದಾದಮೇಲೆ ಏನಂತ ಸ್ಥಳದಲ್ಲಿರೋದೆಲ್ಲ ವಿಚಾರಿಸಿದಾಗ ಅವ್ರು 112 ಸರ್ ಪೊಲೀಸ್ ಸ್ಟೇಷನ್ ಅವ್ರು ಎದುರುಗಡೆ ಇದ್ದಾರೆ. ಆದರೂ ನಮ್ಮ ಮಾವ ನನ್ನನ್ನು ಕೈ ಹಿಡಿದು ಮನೆಯಿಂದ ಹೊರಗಡೆ ತಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಎದುರುಗಡೆನೇ ಇದ್ದಾರೆ. ನಾನು ಅಂತಿದ್ದೀನಿ, ಮಕ್ಕಳನ್ನ ಕರ್ಕೊಂಡು ಇಷ್ಟು ರಾತ್ರಿ ನಾನು ಎಲ್ಲೋಗಲಿ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ನಾನು ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ. ಇಲ್ಲ ನೀನು ಹೋಗು, ಏನು ಮಾಡ್ಕೋ ಕೋರ್ಟ್ ಮುಖಾಂತರ ಅಂತ ತಳ್ತಿದ್ರು. ಆವಾಗ ಇವರೇ ಹೇಳಿದ್ರು, 112 ಸರ್ ಬಂದಿದ್ದರು. ಇಲ್ಲ ಸರ್ ಇಲ್ಲಿ ಬನ್ನಿ, ಹಂಗೆ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಹೊರಗಡೆ ಕರೆದು ಅವರೆಲ್ಲ ತನಿಖೆ ಮಾಡಿ, ಇಲ್ಲೆಲ್ಲ ನೀವು ಕಿಚ್ಚಾಡೋದು ಅದು ಸರಿ ಅನಿಸಲ್ಲ, ನೀವು ರಾಘವೇಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬನ್ನಿ ಅಂದರು. ನಾನು ಅಂದೆ, ಆಲ್ರೆಡಿ FIR ಆಗಿದೆ ಸರ್, ನನ್ನ ಕೊಲೆ ಬೆದರಿಕೆ ಇದೆ ಅಂತಲೂ ನಾನು ಹೇಳಿದ್ದೀನಿ, ಆದರೂ ಆ್ಯಕ್ಷನ್ ಏನೂ ತೊಗೊಂಡಿಲ್ಲ. ಈಗ ಮತ್ತೆ ನಾನು ಈಗ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾನು ಯಾರನ್ನು ಕರ್ಕೊಂಡು ಹೋಗಲಿ, ನಾನು ಹೋಗಲ್ಲ. ಬೇಕಿದ್ರೆ ಅವ್ರು ಕೊಡಲಿ, ಏನು ಕೊಡ್ತಾರೆ, ನನ್ನ ಮನೆಯಿಂದ ಹೆಂಗೆ ಹಾಕಲಿ, ನಾನು ಇರೋದು ಗಂಡನ ಮನೇಲಿ ಅಂತ ನಾನು ಹೇಳಿದೆ. ಆದರೂ ಅವ್ರು ಸರ್ ಅಷ್ಟೆಲ್ಲ ಹೇಳಿಬಿಟ್ಟು ಹೋಗಾದ್ಮೇಲೆ ಮೇಡಮ್ಮು ನನಗೆ ಹೇಳ್ಬಿಟ್ಟು ಹೋದರು. ನಮ್ಮ ಅತ್ತೆ ಅಂದರು, ಇಲ್ಲಿ ಇರೋದಿಲ್ಲ, ನಿನ್ನ ಬಟ್ಟೆ ತೊಗೊಂಡು ನೀನು ಹೋಗು ಅಂದರು. ನಾನು ಹೋಗಲ್ಲ ಅಂದಿದ್ದಕ್ಕೆ ನಮ್ಮ ನಾದಿನಿ ಕಡೆಯಿಂದ ನನ್ನ ಗಂಡನಿಗೆ ಫೋನ್ ಮಾಡಿಸಿದ್ದಾರೆ. ಆವಾಗ ನನ್ನ ಗಂಡ ಬಂದ ತಕ್ಷಣ ಸರ್ ಕೆಟ್ಟದಾಗ ಬೇಗ ಬೈತಿದ್ರು, ನನಗೆ ತಡೆಯೋಕ್ಕಾಗಲಿಲ್ಲ ಸರ್. ಆವಾಗ ಹೊಡೆಯೋಕ್ಕೆ ಬಂದರು, ಹೊಡೆದ್ರು, ಹೊಟ್ಟೆಯಲ್ಲಿ ಹೋದ್ರು, ಬೆನ್ನಲ್ಲಿ ಹೊಡೆದಾಗ ನನಗೆ ಇನ್ನೂ ಗಾಬರಿ ಆಗೋಯ್ತು. ಮತ್ತೆ ರಿಟನ್ನು ಇನ್ನು ಸತ್ತೆ ಹೊಡಿತಾರೆ, ನನಗಿನ್ನು ಇಡಲ್ಲ ಅಂತ ಹೇಳಿಬಿಟ್ಟು ಮೇಡಮ್ಗೆ ಮತ್ತೆ ಕಾಲ್ ಮಾಡಿದೆ, ನಮ್ಮ ಅಣ್ಣನಿಗೂ ಕಾಲ್ ಮಾಡಿದೆ, ಪ್ಲೀಸ್ ನನಗೆ ಇಲ್ಲಿಂದ ಸೇವ್ ಮಾಡಿ ಅಂತ. ಅವರು ಬಂದಾದಮೇಲೆ ಮಾತಾಡಿ ಮನೆಯಿಂದ ಹೊರಟಾಗ ಸರ್ 12 ಗಂಟೆ ಮೇಲಾಗಿತ್ತು. ನನ್ನ ಮಕ್ಕಳು ನಿದ್ದೆ ಮಾಡ್ತಿದ್ವು, ತೊಡೆ ಮೇಲಿದ್ವು, ಆದ್ರೂ ಕರುಣೆ ತೋರಿಸ್ದೇನೆ ನನಗೂ ನನ್ನ ಮಕ್ಕಳಿಗೂ ಹೊರಗಡೆ ಹಾಕಿಬಿಟ್ರು ಸರ್. ನಮ್ಮ ಅಣ್ಣ ಕರ್ಕೊಂಡು ಬಂದು ವಾಮಿಟಿಂಗ್ ಆಗೋದು, ಎದೆ ನೋವು, ಹೋಟೆಲ್ ತ್ರಾಸಾಗ್ತಿತ್ತು. ಇಲ್ಲಿ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿದ್ವಿ ಸರ್. ಪ್ರೆಸ್ ಮೀಟ್ ಆಗಿದೆ, FIR ಆಗಿದೆ, ಆ್ಯಕ್ಷನ್ ಇಲ್ಲ, ಕೊಲೆ ಬೆದರಿಕೆ ಇದೆ ಅಂತ ಹೇಳಿದ್ದೀನಿ. ಮತ್ತೆ ಇದೇ ಥರ ಅಟ್ಯಾಕ್ ಆಗ್ತಿದ್ರೆ ನಮ್ಮ ಜೀವ ರಕ್ಷಣೆ ಎಲ್ಲಿ, ಡಿಪಾರ್ಟ್ಮೆಂಟ್ ಎಷ್ಟು ಹೊಣೆಗಾರಿಕೆ ಆಗುತ್ತೆ ಗೊತ್ತಾ ಸರ್. ನಂದು ನಿನ್ನೆ ಒಂದು ಕ್ಷಣ ಮೀರಿದರೆ ನನ್ನ ಜೀವ ಹೋಗ್ತಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮಂಥ ಹೆಣ್ಮಕ್ಳಿಗೆ ಬಂದರೆ ರೆಸ್ಪಾನ್ಸ್ ಮಾಡಿ, ಕೇಳಿ, ರಕ್ಷಣೆ ಕೊಡಿ, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿದ್ದೀನಿ ಸರ್. ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಥರ ಆ್ಯಕ್ಷನ್ನು ತೊಗೊಂಡಿಲ್ಲ, ಯಾವುದೇ ಥರ ರಕ್ಷಣೆನೂ ಕೊಡ್ತಾ ಇಲ್ಲ. ಮಹಿಳಾ ರಕ್ಷಣಾ ಪೊಲೀಸ್ ಸ್ಟೇಷನಿಗೆ ಹೋಳಿದ್ರೆ ಅವ್ರಿಗೆ ಫೋನ್ ಕಾಲಲ್ಲೇ ಮಾತಾಡ್ತಾರೆ, ಅವ್ರ ಫೋನ್ ಕಾಲಲ್ಲೇ ಅವ್ರಿಗೆ ಆನ್ಸರ್ ಮಾಡ್ತಾರೆ. ನಾವು ಮಾತ್ರ ನನ್ನ ಮಕ್ಕಳನ್ನ ಕರ್ಕೊಂಡು, ನಮ್ಮ ತಂದೆಯನ್ನ ಕರ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಅದಾಡಬೇಕು. ಅವ್ರು ಮಾತ್ರ ಕೂತ್ಕೊಂಡಲ್ಲೇ ಅವ್ರಿಗೆ ಆನ್ಸರ್ ಮಾಡ್ತಾರೆ, ಅವರು ಕೂತ್ಕೊಂಡಲ್ಲೇ ಅವ್ರದ್ದು ಏನಿದೆ ಅದು ಫಾಲೋಅಪ್ ಮಾಡ್ತಿದ್ದಾರೆ. ಇದು ಏನಾಗ್ತಿದೆ ನನಗೆ ಒಂದು ಗೊತ್ತಾಗ್ತಿಲ್ಲ. ನನ್ನಂಥ ಹೆಣ್ಮಕ್ಳು ಎಷ್ಟು ಬಲಿಪಶು ಆಗ್ತಿದ್ದಾವೆ ಅದನ್ನು ಗೊತ್ತಾಗ್ತಿಲ್ಲ ಸರ್. ಇನ್ನೂ ಸರ್ ನನ್ನ ಜೀವ ಬೆದರಿಕೆ ಹೆಂಗಂದರೆ, ನಾನು ಒಬ್ಬಳೇ ಓಡಾಡಂಗೂ ಇಲ್ಲ. ನನ್ನ ಮಕ್ಕಳಿಗೆ ಸ್ಕೂಲ್ ಬಿಡೋಕ್ಕೆ ಹೋಗಬೇಕು, ತರಕ್ಕೆ ಹೋಗಬೇಕು. ನಾನು ಎಷ್ಟು ದಿವಸ ಅಂತ ಹಾಗೆ ಕೂತ್ಕೊಳ್ಳಲಿ, ಇವ್ರು ಯಾಕೆ ಆ್ಯಕ್ಷನ್ ತೊಗೊತಾ ಇಲ್ಲ, ಯಾಕೆ ಅವ್ರಿಗೆ ಇದು ಮಾಡ್ತಿಲ್ಲ ಅಂತ. ಹೆಸರು ಸರ್ ಜಗದೇವಿ.